ಈಗ ಸಮಾನಾರ್ಥಕ ಪದಗಳು ನೀವೆಲ್ಲ ಶಿಕ್ಷಕರೇ ಇರೋದ್ರಿಂದ ಇದನ್ನ ಹೇಳೋದಕ್ಕೆ ನಿಮ್ಗೇನು ಕಷ್ಟ ಆಗೋದಿಲ್ಲ ಅಂತ ಹೇಳ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ನೀವು ಪಾಠ ಮಾಡುವಾಗ ಒಂದು ಪದಕ್ಕೆ 10 ಸಮಾನಾರ್ಥಕ ಪದಗಳಿಂದ ಹೇಳೋದು ಅಭ್ಯಾಸ ಆಗಿರೋದ್ರಿಂದ ಈ ಸಮಾನಾರ್ಥಕ ಪದಗಳ ಒಂದು ಚಟುವಟಿಕೆಯನ್ನು ತುಂಬ ಚೆನ್ನಾಗಿ ಮಾಡ್ತೀರಾ ಅಂದ್ಕೊಂಡಿದ್ವಿ. ನಾವು ಈ ಒಂದು ಚಟುವಟಿಕೆಯನ್ನು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ನೀವೆಲ್ಲರೂ ಪಾಲ್ಗೊಳ್ತಾ ಇರೋದು ತುಂಬ ಸಂತೋಷದ ವಿಷಯ. ನಯನ ಸಮಾನಾರ್ಥಕ ಪದ. ಕಣ್ಣು. ಲೋಚನ ಲೋಚನ ಕಣ್ಣು. ಇಬ್ರು ತಪ್ಪು ಹೇಳಿ. ಕನ್ನಡಕ ಕನ್ನಡಕ ಲೋಚನ. ಸುಲೋಚನ ಸುಲೋಚನ ಲೋಚನ. ಅರಣ್ಯ ಅರಣ್ಯ ಕಾನನ ಕಾಡು ಏನ್ ಬೇಕಾದ್ರೂ ಆಗುತ್ತೆ. ಪಟ್ಟಣ ನಗರ. ತಾರೆ ನಕ್ಷತ್ರ. ಕಾರ್ಯ ಚೇಂಜ್ ತಪ್ಪು ಹೇಳಿದ್ರೆ ಹಿಂದಕ್ಕೆ ಹೋಗಿ. ತಾಯಿ ಅಮ್ಮ. ತೀರ್ಥ ನೀರು ಅಲ್ಲ ಜಲ. ಪವಿತ್ರ ಜಲ ಜಲ ಪವಿತ್ರ ಜಲ ಆಗುತ್ತೆ. ಹಾಗಾಗಿ ಹಿಂದಿನವರು ಮತ್ತೆ ಮತ್ತೆ ಅದನ್ನು ಪುನರಾವರ್ತನೆಗೊಳಿಸ್ತಾ ಇದ್ದೀರಾ. ದಯಮಾಡಿ ಅದನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತೇನೆ. ಪಕ್ಷಿ ಪಕ್ಷಿ ಖಗ. ಹಾಂ. ವೃಕ್ಷ ಮರ. ಸಂಭಾಷಣೆ ಸಂಭಾಷಣೆ ಸಂವಾದ ಸಂವಾದ ಸಂವಾದ. ಮಾತುಕತೆ ಮಾತುಕತೆ ಮಾತುಕತೆ. ನಾಸಿಕ ಮೂಗು ಮೂಗು. ಇಬ್ರು ಹೇಳಿದ್ರೆ ಹಾಗಾಗಿ ಇಬ್ರು ಉಳ್ಕೊಳ್ತೀರಾ. ಗಗನ ಅಂಬರ ಆಕಾಶ ಆಕಾಶ. ಉಗಿಬಂಡಿ ರೈಲು ರೈಲು. ಪುಷ್ಪಾರವರು ತುಂಬ ಉತ್ಸಾಹದಿಂದ ಇದ್ದಾರೆ. ಎಲ್ಲರಿಗೂ ಅವರಿಗೆ ಗೊತ್ತಿದೆ. ಹಾಗಾಗಿ ಅವರ ಉತ್ಸಾಹವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಂಡ್ರೆ ಬೇರೆಯವ್ರಿಗೆ ಹೇಳಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಅದನ್ನು ಫಾಲೋ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಪುಷ್ಪ. ಖುಲಾಸೆ ಖುಲಾಸೆ ಮುಕ್ತಾಯ ಅಲ್ಲ ಮುಕ್ತಾಯ ಖಾಲಿ ಖುಲಾಸೆ. ಹಾಂ ಬಿಡುಗಡೆ ಖುಲಾಸೆ. ಕೊಳ ಹೊಂಡ. ನದಿ ಸರೋವರ ಕೆರೆ. ಅದಕ್ಕೆ ಪರ್ಟಿಕ್ಯುಲರ್ ಅರ್ಥವಲ್ಲ. ಕಲ್ಯಾಣ ಬದುಕು ಜೀವನ ಜೀವನ. ಬಂಗಾರ ಚಿನ್ನ. ಸೂರ್ಯ ರವಿ ಶಶಿ ಶಶಿ ರವಿ ರವಿ. ಹೊತ್ತಿಗೆ ಪುಸ್ತಕ ಪುಸ್ತಕ. ಮದುವೆ ವಿವಾಹ ಕಲ್ಯಾಣ ವಿವಾಹ. ಪಲ್ಲಂಗ 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 ಮಂಟಪ ಮಂಚ ಮಂಚ ಹಾಸಿಗೆ ಮಂಚ ಪಲ್ಲಂಗ. ಕಂಚುಕ ಕಂಚುಕ ಅಂದರೆ ಇವರು ರಾಜರ ಹತ್ರ ಇರ್ತಾರಲ್ಲ ಅವ್ರಿಗೆ ಸೇವಕ. ನೀವು ಉತ್ತರ ಮಾತ್ರ ಹೇಳಬೇಕು, ಅದರ ವಿವರಣೆ ಅಗತ್ಯತೆ ಇಲ್ಲ. ದೂತ ಸೇವಕ. ಇಬ್ರಿಗೂ ಗೊತ್ತಿಲ್ಲ. ರವಿಕೆಯ ಒಳಗಡೆ ಹಾಕುವುದು ಕಂಚು. ಬ್ರಾ ಕಂಚುಕ ಬ್ರಾ ಬ್ರಾ ಅಲ್ಲಲ್ಲ ಎದೆ ಕಟ್ಟು ಬ್ರಾಗೆ ಕಂಚುಕ. ತಾರೀಕು ದಿನಾಂಕ. ಭೂಮಿ ಧರೆ ಧರೆ ಧರಣಿ. ಗಿಳಿ ಮೂಷಿಕ ಇಲಿ. ಅವ್ರಿಗೂ ಸ್ವಲ್ಪ ಅವಕಾಶ. ನೀವು ಸಾಕಷ್ಟು ಚಿತ್ರಗಳನ್ನು ಹೇಳಿದ್ದೀರಾ. ಹೂವು ಪುಷ್ಪ. ಕೂದಲು ಕೇಶ. ಮನೆ ಗೃಹ ಗೃಹ. ಹಲ್ಲು ದಂಡಲಕ್ಷ್ಮಿಯವರು ಭಾಳ ಕಪ್ಪೆ. ಕುಂಕುಮ ಚಂದನ ಸಿಂಧೂರ. ಈ ಚಟುವಟಿಕೆಯನ್ನು